ಸ್ತವ್ಯ, ಎಲ್ಲ ಸ್ತೋತ್ರಗಳಿಂದಲೂ ಸ್ತುತಿಸಲ್ಪಡಬೇಕಾದವನು. ಯಾಕೆಂದ್ರೆ ಯಾವ ಸ್ತೋತ್ರ ಹೇಳಿದ್ರು, ಯಾವ ಶಬ್ದ ಹೇಳಿದ್ರು ಅವನ ಹೆಸರು ಅಂತ ಗೊತ್ತಾದ ಮೇಲೆ ಅವನೇ ತಾನೇ ಸ್ತೋತ್ರಕ್ಕೆ ವಿಷಯ. ಏನು ಬೇಕಾದ್ರೆ ಸ್ತೋತ್ರ ಹೇಳಿ, ನೀವು ಯಾವ ಶಬ್ದವನ್ನೇ ಬಳಸಿ. ಯಾರೋ ಬೀದಿಯಲ್ಲಿ ಜಗಳ ಆಡ್ಕೋತಾ ಇದ್ದಾರೆ, ಅವಾಚ್ಯವಾಗಿ ಬೈಕೋತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಯಾರೋ ಇಬ್ಬರು ಜಗಳ, ಕೋಪ, ಅವನು ಬೈತಾ ಇದ್ದಾನೆ, ಇವನು ಬೈತಾ ಇದ್ದಾನೆ. ಎಲ್ಲ ಶಬ್ದಗಳು ಭಗವಂತನ ನಾಮ ಅನ್ನುವ ಎತ್ತರಕ್ಕೆ ಏರಿದಂಥ ಜ್ಞಾನಿಗೆ ಆ ಬೈಗಳು ಕೇಳಿದಾಗ ಭಗವಂತನ ನಾಮವಾಗಿ ಕೇಳುತ್ತೆ. ಆ ಬೈಗಳು ಕೇಳಿದಾಗಲೂ ಭಗವಂತನ ನಾಮವಾಗಿ ಕೇಳುತ್ತೆ. ಅವನು ಆ ಬೈಗಳಲ್ಲೂ ಭಗವಂತನ ಗುಣವನ್ನು ಕಾಣ್ತಾನೆ. ಇನ್ಯಾರೋ ಇನ್ನೊಬ್ಬನು ಯಾವುದೋ ಒಂದು ಪ್ರಾಪಂಚಿಕವಾದ ವಸ್ತುವನ್ನು ವರ್ಣನೆ ಮಾಡ್ತಾ ಇದ್ದಾನೆ, ಅವನಿಗೆ ಪ್ರಪಂಚದ ಆ ವಸ್ತುವಿನ ಮೇಲೆ ಮೋಹ. ಆದರೆ ಒಬ್ಬ ಜ್ಞಾನಿಗೆ ಆ ಶಬ್ದಗಳು ಕೇಳುವಾಗ ಭಗವಂತನ ನಾಮವಾಗಿ ಕಾಣುತ್ತೆ. ಹೀಗೆ ಪ್ರತಿಯೊಂದು ಸಂಗತಿಯೂ ಭಗವಂತನ ನಾಮವಾಗಿ ಕಂಡಾಗ ಎಲ್ಲವೂ ಭಗವಂತನ ಸ್ತೋತ್ರ. ಆಡಿದ ನುಡಿಗಳೆಲ್ಲ ನಿನ್ನ ಸ್ತುತಿಯಾಗಲಿ ಅಂತಂದ್ರಲ್ಲ, ಹಾಗೆ ಸ್ತವ್ಯ, ಎಲ್ಲ ಶಬ್ದಗಳಿಂದಲೂ, ಸ್ತವ ಅಂದರೆ ಸ್ತೋತ್ರ, ಹೊಗಳುವುದು. ಎಲ್ಲ ಶಬ್ದಗಳಿಂದಲೂ ಹೊಗಳಲಿಕ್ಕೆ ಯೋಗ್ಯನಾದವ, ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವ. ಯಾವ ದೇವತೆಯನ್ನು ನೀವು ಸ್ತೋತ್ರ ಮಾಡಿ ಅದು ಒಬ್ಬನೇ ಭಗವಂತನನ್ನು ಸ್ತೋತ್ರ ಮಾಡುತ್ತೆ. ಸ್ತವ್ಯ. ಹೌದಯ್ಯ, ಸ್ತೋತ್ರ ಮಾಡಿ ಏನು ಉಪಯೋಗ? ಅವನು ಕಲ್ಲಿನ ದೇವರು ನಮ್ಮ ಸ್ತೋತ್ರ ಕೇಳಿಸ್ಕೊಳ್ಳೋದಿಲ್ಲಲ್ಲವ ಅಂದ್ರೆ, ಇಲ್ಲ. ಸ್ತವಪ್ರಿಯ. ಸ್ತವಪ್ರಿಯ ಅಂದ್ರೆ ನೀವು ಅವನನ್ನು ಸ್ತೋತ್ರ ಮಾಡಿದರೆ ಅದನ್ನು ಪ್ರೀತಿಸ್ತಾನಪ್ಪ ಅವನು. ನೀನು ಪ್ರೀತಿಯಿಂದ ಗುಣಗಾನ ಮಾಡಿದರೆ ಅದನ್ನು ಅದರ 10 ಪಟ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅವನು ಕಲ್ಲಾಗಿ ಕೂತಿಲ್ಲ, ನಿನಗೆ ಕಲ್ಲು ಕಾಣುವುದಷ್ಟೇ. ಕಲ್ಲಿನೊಳಗೆ ಭಗವಂತ ಕೂತಿದ್ದಾನಲ್ಲ, ಅವನು ಪ್ರೀತಿಸ್ತಾನೆ ನಿನ್ನನ್ನು. ನೀನು ಕುಳಿತು ಪರಮಾದರದಿ ಪಾಡಲು ನಿಂತು ಕೇಳುವ ಅಲ್ವಾ. ನಾವು ಕೂತ್ರೆ ಅವನು ನಿಂತು ಬಿಡ್ತಾನೆ, ನಾನು ನಿಂತರೆ ಅವನು ಕುಣಿಲಿಕ್ಕೆ ಶುರು ಮಾಡ್ತಾನೆ. ಮಲಗಿ ಹಾಡಿದರೆ ಕೂಡ್ತಾನೆ, ಕೂತ್ರೆ ನಿಲ್ತಾನೆ, ನಿಂತರೆ ನಲಿದರೆ ಒಲಿವೆ. ಅದರಿಂದ ನಾವು 1 ಹೆಜ್ಜೆ ಮುಂದೆ ಹೋದ್ರೆ ಅವನು 2 ಹೆಜ್ಜೆ ಮುಂದೆ. ನಮ್ಮನ್ನು ತುಂಬಾ ಪ್ರೀತಿಸ್ತಾನಪ್ಪ ಅವನು. ದೇವರು ಏನು ಉಪಯೋಗ ಸ್ತೋತ್ರ ಮಾಡಿ ಅವನು ಕೇಳಿಸ್ಕೊಳ್ಳೋದಿಲ್ಲ ಅಂತ ತಿಳ್ಕೋಬೇಡ. ಅವನು ಸ್ತವಪ್ರಿಯ. ಸ್ತೋತ್ರಂ ಸ್ತುತಿ ಸ್ತೋತ ರಣಪ್ರಿಯ. ಸ್ತೋತ್ರಂ